ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಒಂದು ಸೋಯಾಬೀನ್ ವೆರೈಟಿ ಬಗ್ಗೆ ನಾನು ನನ್ನ ಎಲ್ಲ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಈಗ ನಾನು ನೋಡತ್ತಲ್ಲ, ಇದು ಸೋಯಾಬೀನ್ ಇತರ ಹೆಸರು 3344 ಅಂತಂದ್ರೆ ಇದಕ್ಕೆ ನಾವು ಕೊಲ್ಲಾಪುರ ಬೀಜು ಅಂತಾರು, ಅದಲ್ಲ ಆಮೇಲೆ ಮಹಾರಾಷ್ಟ್ರ ಬೀಜು ಅಂತಾರು. ಈ ಬೀಜ ಇಳುವರಿಗೂ ಚಲೋ ಐತಿ. ಮತ್ತು ಈ ವೆರೈಟಿ ಬೀಜ ಐತಲ್ಲ, ಇದನ್ನು ನಾವು ಎಲ್ಲ ತಿಂಗಳದೊಳಗೂ ಬೆಳಿಬೋದು. ಇದನ್ನು ನಾವು ಮುಂಗಾರಿ ಜೂನ್ದಾಗೂ ಹಾಕ್ಬೋದು, ಆಮೇಲೆ ಆಗಸ್ಟ್ ನವಂಬರ್ದಾಗೂ ಹಾಕ್ಬೋದು, ಆಮೇಲೆ ಇದನ್ನು ನಾವು ಜನವರಿ ಫೆಬ್ರವರಿ ತಿಂಗಳೊಳಗೂ ನಾವು ಈ ಸೋಯಾಬೀನ್ ಹಾಕ್ಬೋದು. ಈ ಹುಳಿ ಎಲ್ಲ ಕಾಲಕ್ಕೂ ಅಗದಿ ಜಬರ್ದಸ್ತ ಈ ಹುಳಿ ಬರ್ತೈತಿ ಅಂತ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಎಲ್ಲ ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಯಾಕಂದ್ರೆ ನಾನು ಈ ಸೋಯಾಬೀನ್ ನಾನು ಎಲ್ಲ ತಿಂಗಳೊಳಗೂ ಹಾಕಿದ್ದೇನೆ. ಸತತ ನಾನು ಈಗ 5 ರಿಂದ 6 ವರ್ಷ ಆತ ಸೋಯಾಬೀನ್ ಬೆಳೆಯಕತ್ತಾನು. ಮತ್ತು ನಾ ಈಗೇನು 3344 ಇದು ಸೋಯಾಬೀನ್ ಐತಲ್ಲ, ಇದನ್ನು ನಾನು ಬೆಳೆಯಕತ್ತೆ ಈಗ ನಾನು 3 ರಿಂದ 4 ವರ್ಷ ಆಯ್ತು. ಇದಕ್ಕೆ ವೈಟ್ ರೋಗ ಬರ್ತಲ್ಲ, ವೈಟ್ ರೋಗದ ಇದನ್ನು ತಡೆಯುವಂಥ ಶಕ್ತಿಯೂ ಈ ಸೋಯಾಬೀನ್ ಕತಿ. ಯಾಕಂತಂದ್ರೆ ಈಗ ಇದನ್ನು ಏನಕ್ಕೆ ಪ್ಲಾಟ್ ನೋಡತ್ತೇವಲ್ಲ, ಇದನ್ನು ಜನವರಿ ತಿಂಗಳೊಳಗನ ಇದನ್ನು ಪ್ಲಾಟ್ ಮಾಡಿದ್ರೆ ಹಿಂದಕ್ಕೆ ನಾವು 2-3 ವರ್ಷದಿಂದ ವೈಟ್ ರೋಗ ಭಾಳ ಬರತ್ತಿತ್ತು. ಈಗ ಈ ಸೋಯಾಬೀನ್ ನೋಡ್ತಲ್ಲ, ಈ ಸೋಯಾಬೀನಕ್ಕೆ ಎಲ್ಲಿ ಒಂದು ಚುಕ್ ಸಂಬಳ ಇದಕ್ಕೆ ವೈಟ್ ರೋಗ ಇಲ್ಲ ಅಂತ ಹೇಳ್ಯಾರ. ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ಈ ಸೋಯಾಬೀನ್ ಐತಲ್ಲ, ಇದು ಮಿನಿಮಮ್ ಹೈಟ್ ಆಕತಿ. ಮಿನಿಮಮ್ ಹೈಟ್ ಅಂತಂದ್ರೆ ಇದು ನಮ್ಮ ಮೊಣಕಾಲು ಮಠ, ಈಗ ನಮ್ಮ ಆಡು ಭಾಷೆದೊಳಗೆ ಮೊಣಕಾಲು ಮಠ ಅಂತೇವು. ಆಮೇಲೆ ಇದು ಬೀಜದ ಕಂಪ್ನಿಯವ್ರು ಹೇಳ್ತಾರಲ್ಲ 2 ಫುಟ್ ಅಂತ ಹೇಳ್ತಾರೆ. ಈಗ ನಾವು ಇದು ನಮ್ಮ ಮೊಣಕಾಲು ಮಠ ಬಳ್ಳಿ ಬರ್ತೈತಿ. ಆಮೇಲೆ ಕಾಯು ಭಾಳ ಆಕತಿ ನೋಡತ್ತಲ್ಲ, ಇದು ಕರಿ ಕಾಯಿ ಆಕತಿ. ಮತ್ತು ಇದನ್ನು ದನಗಳು ಭಾಳ ತಿಂತಾವೆ. ಈ ಕರಿಕಾಯ್ದು ಹೊಟ್ಟತ್ತಲ್ಲ, ಇದನ್ನು ದನಗಳು ಭಾಳ ತಿಂತಾವೆ. ಮತ್ತು ಇದು ನಮಗೆ 1 ಎಕರೆಗೆ ಕಮ್ಮಿ 8 ರಿಂದ 10 ಕ್ವಿಂಟಲ ಇದು ಇಳುವರಿ ಐತೆ ಅಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಈಗ ನಾನು ಈ 3344 ಏನು ಸೋಯಾಬೀನ್ ನೋಡತ್ತೇವಲ್ಲ, ಇದನ್ನು ನಾವು 1 ಎಕರೆಗೆ 8 ಕ್ವಿಂಟಲ್ ನಾನು ಈಗಾಗಲೇ ನಾನು ಇಳುವರಿ ತೆಗೆದನು. ಈ ವೆರೈಟಿ ಮಾಡೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಕತ್ತಂತ ಹೇಳ್ಯಾರ. ನಾನು ಹೇಳ ಬಯಸ್ತೇನೆ. ಯಾಕಂತಂದ್ರೆ ನಮ್ಮ ರೈತಕಿಗೆ ನಾವೇನು ಬೀಜ ಮೊದಲು ಬಿತ್ತೇವಲ್ಲ, ಬೀಜನ ಮೊದಲು ನಮಗೆ ಇಂಪಾರ್ಟೆಂಟ್ ಆಕತಿ. ಯಾಕಂತಂದ್ರೆ ಬೀಜದ ಗುಣಧರ್ಮ ಚಲೋ ಇತ್ತಂತಂದ್ರೆ, ಮತ್ತು ಬೀಜ ಇಳುವರಿ ಚಲೋ ಇತ್ತಂತಂದ್ರೆ, ಮತ್ತು ಬೀಜಕ್ಕೆ ರೋಗಾದಿಗಳು ಕಡಿಮೆ ಆಗುವಂಥ ಶಕ್ತಿ ಇತ್ತಂತಂದ್ರೆ, ಮತ್ತು ಇದು ರೈತಕಿ ಮಾಡೋಕೆ ಚಲೋ ಆಕತಿ ನೋಡ್ರಿ. ಗೊತ್ತಲ್ಲ, ನೋಡ್ರಿ. ಇದನ್ನು ನಾವು 3 ಕಾಲದಾಗೂ ಬೆಳಿಬೋದು. ಚಳಿಗಾಲದಾಗ ಬೆಳಿಬೋದು, ಮಳೆಗಾಲದಾಗ ಬೆಳಿಬೋದು, ಆಮೇಲೆ ಬೇಸಿಗೆ ಕಾಲದಾಗ ಸಂಬಳ ನಾವು ಈ ಅವರಿಯನ್ನು ಬೆಳಿಬೋದು. ಬರೀ ಹಂಗೆ ಮುಂದೆ ಹೋಗೋಣ ನೋಡಿ. ಈ ಸೋಯಾಬೀನದ ಗುಣಧರ್ಮ ಏನಂತಂತಂದ್ರೆ, ಇದರ ಎಲೆ ನೋಡ್ತಾವಲ್ಲ, ಈ ಥರ ಎಲೆ ಉದ್ದ ಬರ್ತೈತಿ. ಆಮೇಲೆ ಕಾಳಿನ ಸಂಖ್ಯೆ ಇದು ಪ್ರತಿಯೊಂದು 3 ಕಾಳು ನೋಡ್ತಾರಲ್ಲ ನೋಡ್ರಿ. ಈಗ ನಾವು ಒಂದು ಕಾಯಿ ಹರಿದು ನೋಡಿದ್ವಿ ಅಂತಂದ್ರೆ ಬರೀ ತೋರಿಸ್ತಾನೆ ನೋಡ್ರಿ. ನಾವು ಒಂದು ಕಾಯಿ ನೋಡಿದ್ವಿ ಅಂತಂದ್ರೆ ಅದ್ರಾಗ 3 ಕಾಳು ಅದಾವು ನೋಡ್ರಿ. ಒಂದೊಂದ್ರಾಗ 3 ಐತಿ, ಒಂದೊಂದ್ರಾಗ 4 ಐತಿ. ಆಮೇಲೆ ಹೆಚ್ಚು ಅಂತಂತಂದ್ರೆ 3-4 ಕಾಳು ಆಕತಿ ಈ ವೆರೈಟಿ. ಇದು 3-4 ಕಾಳು ಆಗಿತ್ತಂತಂದ್ರೆ ಇದು ಇಳುವರಿದೊಳಗನ 8 ರಿಂದ 10 ಕ್ವಿಂಟಲ್ ನಕ್ಕಿ ಆಗ್ಲಿಕ್ಕೆ ಬೇಕಂತ ಹೇಳ್ಯಾರ. ನಾನು ಹೇಳ ಬಯಸ್ತೇನೆ ನೋಡ್ರಿ. ಈಗ ಇದನ್ನು ನಾವು
ಜನವರಿ ತಿಂಗಳೊಳಗೆ ಹಾಕಿದ್ರು ಈಗ ಸದ್ಯ ಇದು ಚಟ್ಟಿ ಮೇರೆಗೆ ಕಾಳು ಗಟ್ಟಿ ಆಗತ್ತೈತಿ ಗೊತ್ತಲ್ಲ. ಇದು ಚಟ್ಟಿ ಹಾಕ್ಯಾರ ಪೂರ್ತಿ ಕಾಳು ಗಟ್ಟಿ ಆಗತೈತಿ ನೋಡಿರಿ. ಈಗ ಯಾವುದೇ ಥರನಾಗ ಏನೋ ಒಂದು ಬೀಚಕ್ಕೆ ರೋಗಿಲ್ಲ. ನಾವು ಈ ಸೋಯಾಬೀನ್ ನಾವು ಬೆಳೆಯೋದ್ರಿಂದ ನಮ್ಗೆ ಈ ಸೋಯಾಬೀನ ಇಳುವರಿನೂ ಹೆಚ್ಚೈತಿ. ಆಮೇಲೆ ಇದಕ್ಕೆ ರೋಗದ ಬಾಡಿನೂ ಕಡಿಮೆ ಐತಿ. ಇದನ್ನು ಹಾಕೋದ್ರಿಂದ ನಮಗೆ ರೈತಿಗೆ ಅನುಕೂಲ ಆಕತ್ತೆ ಅಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಮತ್ತು ಈ 3344 ಐತಲ್ಲ, ಇದನ್ನು ನಾವು ಲಾವಣಿ ಯಾವ ಥರ ಮಾಡ್ಬೇಕಂತಂದ್ರೆ ಇದನ್ನು ಪೈಲ ನಾವು ಟ್ಯಾಕ್ಟ್ರಿಗೆಲ್ಲ ಹೊಡಿಬೇಕು. ಟ್ಯಾಕ್ಟ್ರೆಲ್ಲ ರೋಟ್ರ್ ಹೊಡೆದಕ್ಯಾರ. ಆಮೇಲೆ ಮಳೆಗಾಲದೊಳಗೆ ಮಳೆ ಆದ ತಕ್ಷಣ ಬಿತ್ತಬೋದು. ಆಮೇಲೆ ನಾವು ಹಿಂಗಾರಿ ಪೀಕ ಮಾಡ್ಬೇಕಂತಂದ್ರೆ ನೇಗಿಲ ಹೊಡೆದ ಮೇಲೆ ನಾವು ರೋಟ್ರ್ ಹೊಡಿತೇವೆ. ರೋಟ್ರ್ ಹೊಡೆದಕ್ಯಾರ ಇದನ್ನು ನಾವು ರೇನ್ ಪೈಪ್ಲೇ ತೋರಿಸ್ಬೇಕು. ರೇನ್ ಪೈಪ್ಲೇ ತೋರಿಸ್ಕ್ಯಾರ ನಾವು 1.5 ಫೂಟ್ ಸಾಲು ಬಿಟ್ಟಿಕ್ಯಾರ ನಾವು ಕೈಗಾಳು ಹಾಕಿದ್ವು ಅಂತಂದ್ರೆ ಇದು ಇಳುವರಿ ಭಾಳ ಆಕತಿ. ನಾವು ಬಿತ್ತೋದ್ರಕ್ಕಿಂತ ನಾವು ಕೈಗಾಳು ಹಾಕಿದ್ವು ಅಂತಂದ್ರೆ ಇಳುವರಿ ಭಾಳ. ಯಾಕಂದ್ರೆ ಈಗಾಗಲೇ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳಕತ್ತನು. ಯಾಕಂತಂದ್ರೆ ಇದು 1 ಎಕರೆಗೆ ನಾವು ಕೈಗಾಳು ಹಾಕ್ಬೇಕಂತಂದ್ರೆ ಭಾಳ ಅಂದ್ರೆ 8ರಿಂದ 10 kg ಸೋಯಾಬೀನ್ ಸಾಕ. ಕೈಗಾಳು ಹಾಕೋದ್ರಿಂದ ಅದಕ್ಕೆ ಗಾಳಿ ಆಡ್ತೈತಿ, ಇಂಬು ಆಕತಿ. ಅದರಿಂದ ಅದು ಪಡ್ಲು ಹೊಡಿತೈತಿ ಮತ್ತು ಅದಕ್ಕೆ ರೋಗಾದಿಗಳು ಕಡಿಮೆ ಆದ ಕಾರಣ ನಾವು ಕೈಗಾಳು ಹಾಕಿದ್ವು ಅಂತಂದ್ರೆ ಇನ್ನೂ ಇದು 8 ಕ್ವಿಂಟಲ್ ಹೊಡತ್ತಲ್ಲ. ನಾವು ಕೈಗಾಳು ಹಾಕಿದ್ವು ಅಂತಂದ್ರೆ 10ರ ಮುಂದೆ ಇದು ಇಳುವರಿ ಬರ್ತದೆ ಅಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಅದಕ್ಕಾಗಿ ನಾವು ಬೆಳೆ ಮಾಡಿದ್ರೆ ನಾವು ಸಾಲಿನ ಸಂಖ್ಯೆ ಇಂಬಾಗಿತ್ತು ಅಂತಂದ್ರೆ ಅದು ಇಳುವರಿದೊಳಗೆ ಆಟೋಮೆಟಿಕ್ ಅದು ಹೆಚ್ಚಾಗಲಿಕ್ಕೆ ಬೇಕಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಅದು ಹೆಚ್ಚು ಯಾವ ಕಾಲಕ್ಕೆ ಆಕತ್ತಂತಂದ್ರೆ ಇಂಬಾಗಿತ್ತು ಅಂತಂದ್ರೆ ಸರಿಯಾಗಿ ಗಾಳಿ ಬೆಳಕು ಬಿಸಿಲು ಆಡ್ತತಿ. ಆದ ಕಾರಣ ಏನು ನಮ್ಮ ಬೆಳೆ ಐತಲ್ಲ, ಬೆಳೆ ಅಗದಿ ದಷ್ಟಪುಷ್ಟವಾಗಿ ಬೆಳಿತೈತಿ. ದಷ್ಟಪುಷ್ಟವಾಗಿ ಬೆಳೀತಂತಂದ್ರೆ ಅದು ಕಾಳು ಚಲೋ ಆಕತಿ, ಇಳುವರಿಯಾಗಿ ಚಲೋ ಬರ್ತದೆ ಅಂತ ಹೇಳ್ಯಾರ. ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.